ನಿನ್ನ ಕೆಲಸ ಏನಿಲ್ಲಿ? ಸರ್ ಅದು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ಏನು ನಿಮ್ಮ ಕೆಲಸ? ಅಸಿಸ್ಟ್ ಮಾಡೋದು. ದೆನ್ ಅಷ್ಟು ಮಾತ್ರ ಮಾಡಬೇಕು. ಒಂದು ಕ್ಲೈಂಟ್ನ ಹೆಂಗೆ ಟ್ರೀಟ್ ಮಾಡ್ಬೇಕು ಗೊತ್ತಿಲ್ಲ, ಏನ್ರಿ ಕೆಲಸ ಮಾಡ್ತೀರಾ ನೀವು? ಒಬ್ರಿಗೆ ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ ಅಂದರೆ ಆರಾಮಾಗಿ ಕೂರಿಸಿ ಮಾತಾಡಿಸಿ ಕಂಫರ್ಟಬಲ್ ಫೀಲ್ ಮಾಡಿಸ್ಬೇಕು. ಆಗಲ್ವಾ? ದೆನ್ ಡೋಂಟ್ ಫೋರ್ಸ್. ಮುಖದಲ್ಲಿ ಅಂದ ಇದ್ರೆ ಸಾಲದು, ಮನಸ್ಸು ಅಂದವಾಗಿರ್ಬೇಕು. ಅಷ್ಟಕ್ಕೂ ಏನ್ರಿ ಕ್ಲಾಸು? ಹಾಂ, ಲೋ ಕ್ಲಾಸು, ಮಿಡಲ್ ಕ್ಲಾಸು, ಹೈ ಕ್ಲಾಸು ಅಂತ ನಾವುಗಳು ಮಾಡ್ಕೊಂಡಿರೋದು. ಗುಣ ಚೆನ್ನಾಗಿದೆಯಾ? ಹೈ ಕ್ಲಾಸು. ಗುಣ ಚೆನ್ನಾಗಿಲ್ವಾ? ಅವನ ಹತ್ರ ಎಷ್ಟೇ ದುಡ್ಡು ಇರಲಿ, ಅವನು ಲೋ ಕ್ಲಾಸೇ. ದುಡ್ಡಿದೆ ಅಂತ ಚಿನ್ನದ ಬಟ್ಟೆ ಹಾಕೊಂಡ್ರೆ ಸುಂದರವಾಗಿ ಕಾಣಲ್ಲ. ಇನ್ನರ್ ಬ್ಯೂಟಿನೇ ನಿಮ್ಮ ಔಟರ್ ಬ್ಯೂಟಿನ ಎನ್ಹ್ಯಾನ್ಸ್ ಮಾಡೋದು. ಅವ್ರು ಯಾಕಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ ಅವ್ರಿಗಿರೋ ಆ ನಿಷ್ಕಲ್ಮಶ ಮನಸ್ಸಿಂದ. ಆ ಥರ ಅಲ್ಲ ಯಶ್. I don't want to hear any explanation. Just get out from here. I'll handle this. ನೋಡಿ, ಹೂವು ಎಷ್ಟೇ ಚೆನ್ನಾಗಿದ್ರು ದೇವ್ರ ಪೂಜೆಗೆ ಬಳಕೆ ಆದ್ರೆ ಅದಕ್ಕೊಂದು ಅರ್ಥ ಸಿಗೋದು. ಹಾಗೆ ಎಷ್ಟೇ ಅಂದ ಇದ್ರು ಅದು ಒಳ್ಳೆ ರೀತಿಲಿ ಶೋಕೇಸ್ ಆದ್ರೇನೆ ಅದಕ್ಕೊಂದು ಬೆಲೆ ಸಿಗೋದು. ಹೆಣ್ಮಗುಗೆ ದೇವರು ಎಕ್ಸ್ಟ್ರಾ ಅಂದ ಕೊಟ್ಟಿರ್ತಾನಂತೆ, ಅದೇ ನಾಚಿಕೆ. ಅದರಲ್ಲೂ ನಿಮ್ಗೆ ಜಾಸ್ತಿನೇ ಕೊಟ್ಟಿದ್ದಾನೆ. ಸೌಂದರ್ಯ ಇರೋದು ನೋಡೋರ್ ಕಣ್ಣಲ್ಲಿ. ಆ ಕಣ್ಣಿಗೆ ನೀವು ಯಾವ ರೀತಿ ಕಾಣಿಸ್ತೀರಾ ಅನ್ನೋದ್ರಲ್ಲಿ. ಈ ರೀತಿ ಶಾರ್ಟ್ ಡ್ರೆಸ್ ಹಾಕಿ ಎಕ್ಸ್ಪೋಸ್ ಮಾಡಿದ್ರೆ ಅದು ಮಾಡಲ್ಲ, ಇನ್ಫ್ಯಾಕ್ಟ್ ಅದು ಬ್ಯೂಟಿನೂ ಅಲ್ಲ. ತನ್ನೊಳಗಿರೋ ಅಂದನ ಹೆಣ್ಣು ಅಲಂಕರಿಸಿದ್ರೇನೆ ಅದಕ್ಕೊಂದು ತೂಕ ಸಿಗೋದು. ಕಣ್ಣಿಗೆ ನೀವು ಯಾವಾಗಲೂ ಬ್ಯೂಟಿಫುಲ್ ಆಗೇ ಕಾಣಿಸ್ತೀರಾ. ಆ ಬ್ಯೂಟಿಗೆ ಒಂಚೂರು ಆಟಿಟ್ಯೂಡ್ ಮಿಕ್ಸ್ ಮಾಡಿದ್ರೆ ಇನ್ನ ಸಕಲ ಕಾಣಿಸ್ತೀರ. ತಗೊಳ್ಳಿ, ಕುಡಿ. ಐನೋ ನಿಮ್ಮೊಳಗಿರೋ ಕಾನ್ಫಿಡೆನ್ಸು ನಿಮ್ಮನ್ನ ಸೋಲಕ್ಕೆ ಬಿಡಲ್ಲ. ಈಗ ಬೇಗ ನೀರು ಕುಡಿದು ಪಟ್ಟಂತ ರೆಡಿಯಾಗಿ ಬಂದು ಜಸ್ಟ್ ಫಾರ್ ಒನ್ ಗುಡ್ ಫೋಟೋ. ತನು, ಅವ್ರಿಗೆ ಟಚಪ್ ಕೊಟ್ಟು ಬೇಗ ಕರ್ಕೊಂಡು ಬನ್ನಿ. ನನ್ ಗುಂಡು ಪತ್ರದಲ್ಲಿ ಏನಂತ ಬರ್ದಿರ್ಬೋದು? ಪ್ರೀತಿಯ ಭೂಗೆ ಅಥವಾ ನನ್ನ ಪ್ರೀತಿಯ ರಾಜಕುಮಾರಿಗೆ ನಿಮ್ಮ ಪ್ರೀತಿಯ ಗೌ ಅಂತ ಬರ್ತಿರ್ಬೋದಾ? ಆಹಾ, ನೆನೆಸ್ಕೊಂಡ್ರೆ ಹೊಟ್ಟೆಲೆಲ್ಲ ಚಿಟ್ಟೆ ಬಿಟ್ಟಂಗ ಆಗ್ತಾ ಇದೆ. ನಮ್ಮಿಬ್ರು ಪ್ರೀತಿನ ಸಿ ಕನ್ನಡದವ್ರು ಏನಾದ್ರು ನೋಡಿದ್ರೆ ಗೌ ಭೂ ಅಂತ ಹೊಸ ಸೀರಿಯಲ್ಲೇ ಶುರು ಮಾಡ್ಬಿಡ್ತಾರೆ. ಆಗ ಜಿ ಕನ್ನಡದವ್ರಿಗೆ ಹೇಳ್ಬೇಕು, ಅಮೃತಧಾರೆ ಸೀರಿಯಲ್ ಬರೀತಾರಲ್ಲ ಅದೇ ರೈಟ್ರು ನಮ್ ಕಥೆನ ಬರಿಬೇಕು ಅಂತ. ಹಾ, ಗುಂಡು ಪತ್ರದಲ್ಲಿ ಅವ್ರ ಫೋಟೋ ಏನಾದ್ರೂ ಕಳ್ಸಿರ್ಬೋದಾ? ನನ್ನ ಫೋಟೋ ಏನಾದ್ರೂ ಕೇಳಿದ್ರೆ ನಾನೇನ್ ಮಾಡ್ಲಿ? ಫೋಟೋ ಕಳಿಸ್ಲಾ ಬೇಡವಾ? ನಾನ್ ಬೇರೆ ನೋಡ ಕ್ಯೂಟ್ ಆಗಿ ಬಬ್ಲಿ ಆಗಿದ್ದೀನಿ. ಅಂದ್ರೆ ಬ್ಯೂಟಿ ಪಾರ್ಲರ್ಗೆ ಹೋಗಿ ಒಂಚೂರು ಐಬ್ರೋ, ಒಂಚೂರು ಡಿಟ್ಯಾನು, ಚೂರು ಫೇಶಿಯಲ್ಲು, ಒಂಚೂರು ಹೇರ್ ಡೈ ಮಾಡಿಸ್ತೀನಿ. ಆದರೂ ಬಬ್ಲಿಯಾಗಿ ಕ್ಯೂಟಾಗಿ ಕಾಣಿಸ್ತೀನಲ್ವಾ? ಅವರಿಗೆ ಫೋಟೋ ಕಳಿಸೋದೇ ಬೇಡ. ಅವ್ರು ನನ್ನ ಎದುರುಗಡೆ ಬಂದಾಗ, ನನ್ನ ಫಸ್ಟ್ ಟೈಮ್ ನೋಡಿದಾಗ ಅವ್ರ ಎಕ್ಸೈಟ್ಮೆಂಟ್ನ ನಾನು ನನ್ನ ಕಣ್ಣು ತುಂಬ ನೋಡಬೇಕು. ಫೋಟೋ ಕಳಿಸ್ಬಿಟ್ರೆ ಅವ್ರಿಗೆ ನನ್ನ ಬ್ಯೂಟಿನ ತಡ್ಕೊಳ್ಳೋ ತಾಕತ್ತಿದೆಯಾ ಅಂತ ತಿಳ್ಕೋಬೇಕು. ನಾನು ಫೋಟೋ ಕಳ್ಸಲ್ಲಪ್ಪ, ಆದರೆ ಗುಂಡು ಪತ್ರದಲ್ಲಿ ಏನು ಬರೆದಿದ್ದಾರೋ ನನಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗ್ತಿಲ್ವೇ? ಅಯ್ಯೋ, ಏನು ಮಾಡಲಿ ಎಷ್ಟೊತ್ತಿಗೆ ಬರುತ್ತೋ ಏನೋ. ಅಯ್ಯೋ ದೇವ್ರೆ, ಕೈ ಕಾಲೇ ನಿಲ್ತಾ ಇಲ್ವಲ್ಲಪ್ಪ. ಕೂತ್ಕೊಳ್ಳೋಣ. ಹೇಗಿದೆ ಸರ್ ಇವಾಗ ನಾವು? ಪರವಾಗಿಲ್ಲ, ಲೈಟ್ ಆಗಿದೆ.
ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟಿದ್ದೀನಲ್ವಾ, ಎಲ್ಲ ಸರಿ ಹೋಗುತ್ತೆ. ಟೈಮ್ ಸರಿಯಾಗಿ ಮಾತ್ರೆ ತಗೊಂಡ್ರೆ ಸಾಕು. ಶೋರ್, ಥ್ಯಾಂಕ್ಸ್. ಇವತ್ತು ಆಫೀಸಲ್ಲಿ ದೊಡ್ಡ ಡೀಲ್ ಇತ್ತು, ಅದನ್ನ ಇವರೇ ಮಾತಾಡ್ಬೇಕಿತ್ತು. ನೆನ್ಪಿದ್ಯಾ ಅಂತ ಕೇಳಿ. ನಮ್ಮ ಕೆಲಸ ನಮಗೆ ಗೊತ್ತು, ಅವ್ರ ಕೆಲಸ ಅವ್ರಿಗೆ ನೋಡ್ಕೊಳಕ್ ಹೇಳಿ. ಚುಚ್ಚಿಸ್ಕೊಂಡು ಕೂತಿದ್ದಾರೆ, ಅದ್ ಹೆಂಗ್ ಮಾಡ್ತಾರೆ ಅಂತ ಕೇಳಿ. ಈ ಬಾಡಿಗೆ ಏಟೆಲ್ಲ ಯಾವ ಲೆಕ್ಕನೂ ಇಲ್ಲ. ಎರಡು ದಿನದಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿ. ಬೆಡ್ ಮೇಲೆ ಕುತ್ಕೊಂಡು ಅಯ್ಯೋ ಅಪ್ಪ ಅಂತಿದ್ರು, ಬುದ್ಧಿ ಬಂದಿಲ್ಲ. ಹಿಂಗೆ ಎಗ್ರಾಡಿದ್ರೆ ನಾನೇ ಚುಚ್ಚಿ ಸೂಜಿ ದಾರ ತಗೊಂಡು ಹೊಲ್ದು ಬಿಡ್ತೀನಿ ಅಂತ ಹೇಳಿ. ಅದೇ ಸೂಜಿ ದಾರ ಕಿತ್ಕೊಂಡು ಅವ್ರ ಬಾಯಿನ ಒಲೆಗೆ ಹಾಕಿ ಒಂದಷ್ಟು ಜನಕ್ಕೆ ನೆಮ್ಮದಿ ಸಿಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ. ಏಯ್, ಏನ್ ದೊಡ್ಡ ಪುಡಂಗ ನೀನು, ತಗೊಂಡ್ ಬಿಟ್ಟ ಅಂದ್ರೆ ಇನ್ನೊಂದ್ಸರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿರ್ಬೇಕು. ಏಯ್ ಶೂರ್ಪನಕಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದು ಈ ನಿನ್ ಮುಖ ನೋಡಿ. ಏಯ್, ನನ್ ಮುಖ ನೋಡಿದ್ರೆ ಅದೃಷ್ಟ ಕಣೋ, ಅಮೋಸೆ. ಬಾಯಿಗೆ ಬಂದಾಗ ಮಾತಾಡ್ತೀಯ. ಅಯ್ಯ ನೀನು ಏನಾಯ್ತು? ನಿನ್ನ ಮುಖ ನೋಡಿದ ಇರಿಟೇಷನ್ಗೆ ಮೈ ಬೇರೆ ಮುಟ್ಟು ಮಾತಾಡ್ತೀಯ. ಗೆಟ್ ಲಾಸ್ಟ್, ಹೋಗಿಲ್ಲ ಆಚೆಗೆ. ನೀನ್ ಹಿಂಗ್ ಆಡೋದಿಕ್ಕೆ ನಿನಗ್ ಸರಿಯಾಗಿ ಚುಚ್ಚಿರೋದು. ಚುಚ್ಚಿಸ್ಕೊಂಡಿರೋದು ನಾನು. ನಿನಗೇನು ಪ್ರಾಬ್ಲಮ್? ನೋಡು, ನನ್ನ ಕಂಪ್ನಿಗೆ ಲಾಸ್ ಆಗುತ್ತೋ ಪ್ರಾಫಿಟ್ ಆಗುತ್ತೋ ಅದಕ್ಕೂ ನಿನಗೂ ಸಂಬಂಧ ಇಲ್ಲ. ನಿನ್ನ ಮುಖ ಕಂಡ್ರೆ ನನಗಾಗಲ್ಲ, ಅದು ಇಂಪಾರ್ಟೆಂಟ್. ಓಕೆ, ಜಸ್ಟ್ ಗೆಟ್ ಲಾಸ್ಟ್. ಅಪ್ಪ ನನ್ ಮಗ್ನೆ ಕಿರಾತಕ, ಮಾಡ್ತೀನಿರು ನಿಂಗೆ. ಐ ಸೆಡ್ ಗೆಟ್ ಲಾಸ್ಟ್. ಓಕೆ ಓಕೆ. ಆರ್ ಯು ಸೀರಿಯಸ್? ಏಯ್, ನೀನ್